ಹಾಯ್ ಫ್ರೆಂಡ್ಸ್, ಡಿ.ಕೆ. ಶಿವಕುಮಾರ್ ಸಿಎಂ ಆಗ್ತಾರೆ ಅಂತ ಭವಿಷ್ಯ ನುಡಿದ ಭೈರವಿ ಅಮ್ಮ ಯಾರು? ಈಕೆಯ ತಂದೆ ತಾಯಿ ಯಾರು? ಇವರು ನಗ್ನವಾಗಿ ಓಡಾಡ್ತಿದ್ದಿದ್ದು ಯಾಕೆ? ಹೆಣದ ಮಾಂಸದ ರುಚಿ ಬಗ್ಗೆ ಇವರು ಹೇಳಿದ್ದೇನು? ಟೀಚರ್ ಮಗಳು ಅಘೋರಿಯಾಗಿದ್ದು ಹೇಗೆ? ಡಿ.ಕೆ.ಶಿಗೆ ಈ ಹಿಂದೆ ಹೇಳಿದ್ದ ಭವಿಷ್ಯ ಏನು? ಎಲ್ಲವನ್ನು ಈ ವಿಡಿಯೋದಲ್ಲಿ ಹೇಳ್ತೀವಿ. ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಆಗಿ ಪಕ್ಕದ ಗಂಟೆ ಗುರುತಿನ ಮೇಲೆ ಕ್ಲಿಕ್ ಮಾಡಿ. ಪೊಲೀಸ್ ಮಗಳು ಈ ಭೈರವಿ ಅಮ್ಮ ಇವರು ದಾವಣಗೆರೆಯಲ್ಲಿ ಜನಿಸಿದ್ರು. ತಂದೆ ಪೊಲೀಸ್ ಅಧಿಕಾರಿಯಾಗಿದ್ದರೆ ತಾಯಿ ಸರ್ಕಾರಿ ಸ್ಕೂಲ್ ಟೀಚರ್ ಆಗಿದ್ರು. ಇವರದ್ದು ಉಡುಪಿ ಮೂಲದ ಸಾಮಾನ್ಯ ಕುಟುಂಬವಾಗಿತ್ತು. ದಾವಣಗೆರೆಯಲ್ಲಿ ನೆಲೆಸಿತ್ತು. ಬ್ರಾಹ್ಮಣ ಕುಟುಂಬದ ಭೈರವಿ ಅಮ್ಮ ಚಿಕ್ಕಂದಿನಿಂದಲೂ ನಾರ್ಮಲ್ ಮಕ್ಕಳಂತೆ ಇರಲಿಲ್ಲ. ಧ್ಯಾನ ಮಾಡೋ ಹುಚ್ಚು ಹೊಂದಿದ್ದ ಇವರು ಆಕಾಶದ ಜೊತೆಗೆಲ್ಲ ಮಾತನಾಡ್ತಿದ್ರು. ಪ್ರಾಣಿಗಳ ಜೊತೆಗೂ ಮಾತನಾಡೋ ಸ್ವಭಾವ ಇವರಿಗಿತ್ತು. ಚಿಕ್ಕಂದಿನಿಂದಲೇ ಭವಿಷ್ಯ ಹೇಳೋ ಶಕ್ತಿ ಕೂಡ ಇತ್ತು. ಜನರಿಗೆ ಅಪಘಾತಗಳ ಬಗ್ಗೆ ಕೂಡ ಎಚ್ಚರಿಸ್ತಿದ್ರು. ಅವರ ಮಾತು ಧಿಕ್ಕರಿಸಿ ಹೋದವರಿಗೆ ಅಪಘಾತ ಆಗಿದ್ದೂ ಇದೆ. ಆದರೆ ಜನ ಭೈರವಿ ಅಮ್ಮ ತುಂಬ ಸುಳ್ಳು ಹೇಳ್ತಾರೆ ಅಂತ ಮಾತನಾಡ್ಕೊಳ್ತಿದ್ರು. ಇವರಿಗೆ ಸುಳ್ಳು ಅಂತಲೇ ಹೆಸರಿಟ್ಟಿದ್ರಂತೆ. ಈಕೆಯ ಮಾತು ಯಾರು ನಂಬದೇ ಇದ್ರೂ ಅಜ್ಜಿ ನಂಬ್ತಿದ್ರು. ನೀವು ಈಕೆಯನ್ನ ಸುಳ್ಳು ಅಂತೀರಿ, ಆದರೆ ಈಕೆ ಹೇಳಿದ್ದೆಲ್ಲ ನಿಜವಾಗುತ್ತೆ ಅಂತ ಹೇಳ್ತಿದ್ರು. ಭೈರವಿ ಅವರಿಗೆ ಮುಸ್ಲಿಮರು ಹೆಚ್ಚಾಗಿ ಸ್ನೇಹಿತರಾಗಿದ್ರು. ಹಿಂದೂಗಳಲ್ಲಿ ಶೂದ್ರರೇ ಹೆಚ್ಚಾಗಿ ಗೆಳೆಯರಿದ್ರು. ನಿಜಲಿಂಗಪ್ಪಗೂ ಹೇಳಿದ್ರಂತೆ ಭವಿಷ್ಯ. ಕಾಲ ಕಳೆದಂತೆ ಭೈರವಿ ಕುಟುಂಬ ಚಿತ್ರದುರ್ಗಕ್ಕೆ ಶಿಫ್ಟ್ ಆಯಿತು. ಈಕೆಯ ಅಜ್ಜನಿಗೆ ಅಘೋರಿ ಸಂಸ್ಕೃತಿಯಲ್ಲಿ ತುಂಬ ಆಸಕ್ತಿ ಇತ್ತು. ಅವರು ಭೈರವಿ ಅಮ್ಮನನ್ನು ಕೂಡ ಸ್ಮಶಾನಕ್ಕೆ ಕರ್ಕೊಂಡು ಹೋಗ್ತಿದ್ರಂತೆ, ಸಾಧನೆ ಮಾಡ್ತಿದ್ರಂತೆ. ಈಕೆಯನ್ನು ಅಜ್ಜ ಆನಂದ ಭೈರವಿ ಅಂತ ಕರೀತಿದ್ರಂತೆ. ಹೀಗಾಗಿ ತನ್ನ ಅಜ್ಜನೇ ಮೊದಲ ಗುರು ಅಂತ ಭೈರವಿ ಅಮ್ಮ ಹೇಳ್ಕೊಂಡಿದ್ದಾರೆ. ಭೈರವಿ ಅಮ್ಮ ಶಾಲೆಗೆ ಹೋದಾಗಲೂ ಓದುತ್ತಲೇ ಇರಲಿಲ್ಲ, ಆದರೂ ಒಳ್ಳೆ ಮಾರ್ಕ್ಸ್ ಬರ್ತಿತ್ತಂತೆ. ಇನ್ನು ಈಕೆ ಭವಿಷ್ಯ ಹೇಳೋ ವಿಚಾರ ಇಡೀ ಊರು ತುಂಬ ಹರಡೋಗಿತ್ತು. ಹೀಗಾಗಿ ಮಾಜಿ ಸಿಎಂ ನಿಜಲಿಂಗಪ್ಪನವರು ಕೂಡ ಇವರ ಹತ್ರ ಹೋಗಿ ಪಕ್ಷದ ಬಗ್ಗೆ ಭವಿಷ್ಯ ಕೇಳಿದ್ರಂತೆ. ಇನ್ನು ಭೈರವಿ ಅವರ ಮನೆ ಮುಂದೆ ಯಾವಾಗಲೂ ಸ್ವಾಮೀಜಿ ಒಬ್ಬರು ಹಾದು ಹೋಗ್ತಿದ್ರು. ಅವರನ್ನ ನೋಡುತ್ತಾ ಭೈರವಿ ಅಮ್ಮ ಮತ್ತಷ್ಟು ಆಧ್ಯಾತ್ಮದತ್ತ ಆಕರ್ಷಿತರಾದ್ರು. ಒಂದು ಸಲ ಭೈರವಿ ಆ ಸ್ವಾಮೀಜಿಗೆ ನಮಸ್ಕಾರ ಮಾಡಲು ಹೋಗಿದ್ರು. ಆಗ 33 ಕೋಟಿ ದೇವತೆಗಳು ಪೂಜಿಸೋ ಪಾದ ನಿನ್ನದು. ನೀನು ನನ್ನ ಪಾದ ಯಾಕೆ ಹಿಡಿತೀಯಾ? ನೀನು ಲೋಕದ ತಾಯಿ ಆಗ್ತೀಯಾ ಅಂತ ಭವಿಷ್ಯ ಹೇಳಿದ್ರಂತೆ. ನಗ್ನವಾಗಿ ಓಡಾಟ, ಹೆಣ ತಿಂದು ಜೀವನ. ಭೈರವಿ ಅಮ್ಮ ಸ್ವಲ್ಪ ದೊಡ್ಡವರಾದ ನಂತರ ದೇಶಾದ್ಯಂತ ಸಂಚಾರ ಆರಂಭಿಸಿದ್ರು. ಅಲ್ಲಿಂದ ಇವರ ಜೀವನ ಕಂಪ್ಲೀಟ್ ಆಗಿ ಆಧ್ಯಾತ್ಮದತ್ತ ತಿರುಗ್ತು. ಹರಿದ್ವಾರಕ್ಕೆ ಹೋದ ಇವರು ಮಹಾಮಂಡಲೇಶ್ವರ ನಿರಂಜನಿ ಅಖಾಡ ಸೇರಿಕೊಂಡ್ರು. ಅಘೋರಿಯಾಗಿ ಬದಲಾದ್ರು. ಉತ್ತರ ಭಾರತದಲ್ಲಿ ಹೆಚ್ಚು ಇರ್ತಾರೆ. ಉತ್ತರ ಕಾಶಿ, ಕೇದಾರನಾಥ, ಬದ್ರಿನಾಥಕ್ಕೆಲ್ಲ ಓಡಾಡ್ತಾ ಇರ್ತಾರೆ. ವಿದ್ಯಮಾನ್ಯ ತೀರ್ಥ ಇವರ ಗುರುಗಳಾಗಿದ್ರು. ಮೊದಲು ಇವರಿಗೆ ಬೇರೆ ಹೆಸರು ಇತ್ತು, ಆದರೆ ಗುರು ದೀಕ್ಷೆ ಆದ್ಮೇಲೆ ಅಘೋರಿ ಪರಂಪರೆಯಲ್ಲಿ ಭೈರವಿ ಅಂತ ಹೆಸರು ಇಡಲಾಯಿತು. ಮನುಷ್ಯನ ಹೆಣ ತಿನ್ನುತ್ತಿದ್ದ ಇವರು ಹೆಣ ಸುಟ್ಟ ಭಸ್ಮವನ್ನ ಮೈಗೆಲ್ಲ ಹಚ್ಚಿಕೊಳ್ತಿದ್ರು. ಹೆಣ ತಿನ್ನೋದ್ರಲ್ಲಿ ಏನಿಲ್ಲ, ಅಘೋರಿಗಳಿಗೆ ರುಚಿಗಿಚಿ ಇರೋದಿಲ್ಲ, ತಿನ್ನೋದಷ್ಟೇ ಅಂತ ಹೇಳ್ಕೊಳ್ತಾರೆ. ಸುಮಾರು 8 ರಿಂದ 10 ವರ್ಷಗಳ ಕಾಲ ಭೈರವಿ ಅಮ್ಮ ಕೂಡ ಬಟ್ಟೆ ಧರಿಸದೆ ನಗ್ನವಾಗಿಯೇ ಓಡಾಡ್ಕೊಂಡು ಇದ್ರಂತೆ. ಆದ್ರೀಗ ಲಲಿತಾ ಮಹಾ ತ್ರಿಪುರ ಸುಂದರಿಯ ಆರಾಧನೆ ಮಾಡ್ತಿದ್ದಾರೆ. ಹೀಗಾಗಿ ಆ ದೇವಿಯ ರೀತಿಯಲ್ಲೇ ಅಲಂಕಾರ ಮಾಡಿಕೊಂಡು ಓಡಾಡ್ತಿದ್ದಾರಂತೆ. ಭೈರವಿ ಅಮ್ಮನಿಗೆ ಇದೆ ಭಕ್ತರ ದಂಡು. ಭೈರವಿ ಅಮ್ಮ ಒಳ್ಳೆ ಗಾಯಕಿ ಕೂಡ ಹೌದು. ಹಿಂದೂ ಧರ್ಮ, ಸಂಗೀತ, ಸಂಸ್ಕೃತದಲ್ಲೂ ಅಪಾರ ಜ್ಞಾನವಿದೆ. ಇಂಥ ಭೈರವಿ ಅಮ್ಮನಿಗೆ ಭಾರತ, ಹಿಂದೂ ಧರ್ಮದ ಬಗ್ಗೆ ವಿಶೇಷ ಗೌರವ ಇದೆ. ಇವರದ್ದು ಮಠ, ಆಶ್ರಮ ಯಾವುದೂ ಇಲ್ಲ. ಹೆಚ್ಚಾಗಿ ಉತ್ತರ ಭಾರತದಲ್ಲೇ ಇರ್ತಾರೆ. ಆದರೆ ಪಾಂಡವಪುರದ ಪ್ರತ್ಯಂಗಿರಾದೇವಿ ದೇವಸ್ಥಾನದಲ್ಲಿ ಕೆಲವು ದಿನಗಳ ಕಾಲ ಸಿಗ್ತಾರೆ. ಇವರನ್ನು ನೋಡಲು ಭಕ್ತರ ದೊಡ್ಡ ದಂಡೇ ಹರಿದು ಬರುತ್ತೆ. ಪ್ರತಿಯೊಬ್ಬರೂ ಭೈರವಿ ಅಮ್ಮನ ನಂಬಿದ್ರೆ ಎಲ್ಲವೂ ಒಳ್ಳೆಯದಾಗುತ್ತೆ. ಮುಖ ನೋಡಿ ಭವಿಷ್ಯ ಹೇಳ್ತಾರೆ. ಅವರು ಹೇಳಿದಂತೆಯೇ ಆಗುತ್ತೆ. ಜೊತೆಗೆ ಅಮ್ಮನ ನಂಬಿದ ಬಳಿಕ ಎಲ್ಲಾ ಸಮಸ್ಯೆಗಳು ಕೂಡ ಒಂದೊಂದಾಗೆ ಬಗೆಹರಿಯುತ್ತಾ ಬಂದಿವೆ. ನಮಗೆ ಅವರೇ ದೇವರು ಅಂತ ಕೊಂಡಾಡ್ತಾರೆ. ಡಿ.ಕೆ. ಶಿವಕುಮಾರ್ ಬಗ್ಗೆಯೂ ಭವಿಷ್ಯ. ಜಸ್ಟ್ ಮುಖ ನೋಡಿ ಹೇಳ್ತಾರಂತೆ ಭವಿಷ್ಯ.
3 ವರ್ಷಗಳ ಹಿಂದೆ ಒಂದ್ಸಲ ಡಿ.ಕೆ. ಶಿವಕುಮಾರ್ ಭೈರವಿ ಅಮ್ಮನನ್ನ ಮನೆಗೆ ಕರೆಸಿದ್ರಂತೆ. ಭವಿಷ್ಯ ಕೇಳಿದ್ರಂತೆ. ಆಗ ಯಾರದ್ದೋ ದುಡ್ಡು ಎಲ್ಲಮ್ಮನ ಜಾತ್ರೆ ಆಗುತ್ತೆ ಅಂತ ಹೇಳಿದ್ರು. ಅಂದ್ರೆ ದುಡಿಮೆ ನಿನ್ನದು, ಫಲ ಅನುಭವಿಸೋದು ಬೇರೆಯವರು ಅಂತ. ಕೊನೆಗೆ ಚುನಾವಣೆಯಲ್ಲಿ ಡಿ.ಕೆ. ಶಿವಕುಮಾರ್ ಕಷ್ಟಪಟ್ಟು ಕೆಲಸ ಮಾಡಿದ್ರು. ಆದ್ರೆ ಫಲವನ್ನು ಸಿದ್ದರಾಮಯ್ಯ ಸಿಎಂ ಆಗಿ ಅನುಭವಿಸಿದ್ರು. ಇದೀಗ ಮತ್ತೆ ಭೈರವಿ ಅಮ್ಮ ಡಿ.ಕೆ. ಶಿವಕುಮಾರ್ ಸಿಎಂ ಆಗ್ತಾನೆ ಅಂತ ಭವಿಷ್ಯ ನುಡಿದಿದ್ದಾರೆ. ಈ ಭವಿಷ್ಯನು ನಿಜವಾಗುತ್ತಾ ಅಂತ ಕಾದು ನೋಡ್ಬೇಕಿದೆ. ಫ್ರೆಂಡ್ಸ್, ಇದು ಡಿ.ಕೆ. ಶಿವಕುಮಾರ್ ಸಿಎಂ ಆಗ್ತಾರೆ ಅಂತ ಭವಿಷ್ಯ ನುಡಿದ ಭೈರವಿ ಅಮ್ಮನ ಬಗ್ಗೆ ಮಾಹಿತಿ ನೀಡುವ ಪ್ರಯತ್ನ. ಇವರ ಬಗ್ಗೆ ನಿಮಗೇನನ್ಸುತ್ತೆ ಅಂತ ಕಾಮೆಂಟ್ ಮಾಡಿ ಹೇಳಿ. ಅದೇ ರೀತಿ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಆಗಿ ಪಕ್ಕದ ಗಂಟೆ ಗುರುತಿನ ಮೇಲೆ ಕ್ಲಿಕ್ ಮಾಡಿ. ಧನ್ಯವಾದ.